ಲ್ಯಾಂಗ್ವೇಜ್ ಅಲ್ಲಿ ಯಾವ ರಿಲೀಸ್ ಇಲ್ಲ, ನಾಳೆ 1ನೇ ತಾರೀಕು ರಿಲೀಸ್ ಇದೆ. ನಾಳೆ ಹೈದರಾಬಾದಲ್ಲಿ ಪ್ರೆಸ್ ಮೀಟ್ ಇದೆ. ಅಲ್ಲಿಂದ ಹೋಗ್ಬಿಟ್ಟು ಬಾಂಬೆಗೆ ಹೋಗ್ತೀವಿ. ಮೊನ್ನೆ ತಮಿಳ್ನಾಡು ಮಾಡಿದ್ವಿ, ಕೇರಳ ಮಾಡಿದ್ವಿ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಈಗ ಮಾಡಿದ್ರೆ ಹಿಂಗಾಗತ್ತೆ ಹೇಳಿ. ಇನ್ನು ಆ ಕಡೆ ಎಲ್ಲ ರಿಲೀಸ್ ಮಾಡಬೇಕಲ್ಲ ನಾವು. ಯಾವಾಗ ರಿಲೀಸ್ ಆಗ್ತಿದೆ ಸರ್? ತಮಿಳ್ ಆಗಿರ್ಬೋದು? ಅಲ್ಲ, ಜನವರಿ 1 ಮೇಡಮ್. ಎಲ್ಲ ಲ್ಯಾಂಗ್ವೇಜಲ್ಲೂ, ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ. ಬೇರೆ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು. ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜು ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ನಾವು ಅನೌನ್ಸ್ ಮಾಡಿದ್ದೀವಲ್ಲ. ಅಲ್ಲೇ ಪಾಪ ಅದು ಪಿಕ್ಚರ್ ನೋಡ್ಬಿಟ್ಟು ಎಷ್ಟು ಖುಷಿ ಬಿಟ್ಟರು ಗೊತ್ತಾ. ಈ ಥರ ಕಂಟೆಂಟ್ ಯಾರೂ ಮಾಡಲ್ಲ, ನೀವು ಆ ಗರುಡ ಪುರಾಣದ ಹಿಂಗೆ ತೊಗೊಂಡ್ರಿ ಅಂತಲೂ ಹೇಳ್ತಾರೆ. ಸರ್, ಈಗ ಪೈರಸಿ ಆಗಿರೋದ್ರಿಂದ ಸೊ ಅಲ್ಲಿಯೇ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಸಿನಿಮಾ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆಯಾ? ಈಗ ಇನ್ನೂ ಮಾಡಿಲ್ಲ ಮೇಡಮ್. ನಾನು ಬೆಳಿಗ್ಗೆ ಅಲ್ವಾ ಬಂದಿದ್ದು. ಇನ್ನು ಗೊತ್ತಾದ್ರೆ ಮಾಡೇ ಮಾಡ್ತಾರಲ್ಲ ಮೇಡಮ್. ಅದು ಎಲ್ಲರೂ ಮಾಡೋದಲ್ವಾ, ಸಹಜ ಅಲ್ವಾ ಅದು. ಈಗ ಪೈರಸಿ ಮಾಡೋರಿಗೆ ಒಂದು ವಾರ್ನ್ ಮಾಡ್ತಾ ಇದ್ದೀರಾ, ಮತ್ತೆ ತಿದ್ದುಕೊಳ್ಳಿ, ಮಾಡಿರೋ ತಪ್ಪನ್ನು ಯಾರು ಮಾಡಬೇಡಿ ಅಂತೇಳಿ. ಹೌದೌದು, ಫಸ್ಟ್ ವಾರ್ನ್ ಮಾಡ್ತಾ ಇದೀವಿ ಸರ್ ನಾವು. ಆಮೇಲೆ ಮತ್ತೆ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಸರ್. ಈ ಆಂಟಿ ಪೈರಸಿಯಲ್ಲಿ ಏನಾದ್ರು ಟೆಕ್ನಿಕಲ್ ಸೊಲ್ಯೂಷನ್ ಹೇಳುತ್ತಾ ಸರ್ ನೀವು ಅಪ್ರೋಚ್ ಆದಾಗ? ಸರ್, ನನಗೆ ಏನೂ ಗೊತ್ತಿಲ್ಲ ಸರ್. ನಾನು ಬೆಳಗ್ಗೆಯಿಂದ ಮೊಬೈಲಲ್ಲಿ ನನಗೆ ಮುಂದೆ ಬಂದಾಗೆ ನನಗೆ ಕರೆಸಿದ್ದು ಸರ್. ನನಗೆ ಈ ಟೆಕ್ನಿಕಲ್ ಎಲ್ಲ ಗೊತ್ತಿಲ್ಲ ಸರ್. ನನ್ನ ಟೆಕ್ನಿಕಲ್ ಗೊತ್ತಿಲ್ಲ. ನನ್ನ ಪಿಕ್ಚರ್ ನನ್ನ ಮೊಬೈಲ್ಗೆ ಆ ಲಿಂಕ್ ಓದ್ತಿದ್ರೆ ಬಂತಲ್ವಾ, ತುಂಬ ಬೇಜಾರಾಯಿತು. ಇನ್ನೂ 2 ದಿವಸ ಆಗಿಲ್ಲ ಪಿಕ್ಚರ್ ರಿಲೀಸ್ ಆಗಿ. ಒಳ್ಳೆ ಕಲೆಕ್ಷನ್ ಇದೆ. ಯಾಕೆ ಈ ಥರ ಮಾಡ್ತಾರೆ? ಹೆಂಗೆ ಮನಸ್ಸು ಬರುತ್ತೆ ಸರ್ ಒಂದು ಅಂತ. ನಾವು 3 ವರ್ಷದಿಂದ ಕಷ್ಟಪಟ್ಟಿರ್ತೀವಲ್ಲ, ನಾವು ಅಷ್ಟು ದೊಡ್ಡ ಬಡ್ಜೆಟ್ ಹಾಕಿರ್ತೀವಲ್ಲ, ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಹೇಳೋದು. ಓಕೆ, ಇನ್ನು ಬೇರೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟು ನಮ್ಗೆ ಹಂಗೆ ಇರಲಿ ಸರ್. ಥ್ಯಾಂಕ್ ಯು.